ಬಂದು ಮಳೆ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. 2 ಜಾಗ ಫೈಂಡ್ ಔಟ್ ಮಾಡಿದ್ರೆ ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ತೀರ್ಮಾನ. ಕಾಂಗ್ರೆಸ್ ಸರ್ಕಾರ ಬೇಡ ಬಿಡ್ರಿ, ಹೇಳೋದು ನಮ್ಗಿನ್ನ ಬರುತ್ತೆ ನನಗೆ ಅಂದ್ರೆ ಹಂಗೆ ಹಿಂಗೆ ಬರೋದಿಲ್ಲ. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಹಿರಿಯರು ಪ್ಲಸ್ ನಮ್ಮ ರಾಜ್ಯದ ಉಸ್ತುವಾರಿ. JDS ಪಕ್ಷ ಯಾರ ಕೈಗೊಂಬೆನಲ್ಲಿದೆ? ಬಿಜೆಪಿ ಕೈಗೊಂಬೆನಲ್ಲಿ ಇದಿಲ್ಲ. ನಾವೇನಾದ್ರು ಬೇರೆಯವ್ರ ಪಕ್ಷ ಬೇರೆ ಯಾವ್ದನ್ನ ಪಕ್ಷದವ್ರ ಜೊತೆ ನಾವೇನು ಕೈಗೊಂಬೆ ಇದೆ? ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೀವಿ, ಅವ್ರ ಜೊತೆ ನಾವ್ ಇರ್ತೀವಿ. ಇವ್ರು JDS ಅವರು ಬಿಜೆಪಿ ಕೈಗೊಂಬೆ ಆಗ್ಬಿಟ್ಟಿದೆ. ಅವ್ರು ಹೇಳ್ದಂಗೆ ಕೇಳ್ಬೇಕು. ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಇವ್ರಿಗೇನು ಇಲ್ದಂಗೆ ಮಾಡ್ಬಿಡ್ತಾರೆ. ಬಿಜೆಪಿ ಅವ್ರ ಬಗ್ಗೆ ಗೊತ್ತಿಲ್ವಾ ನನಗೆ? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇವತ್ತು ಹೇಳ್ತೀನಿ ನೋಡಿ, ನನಗೆ ಹೈಯೆಸ್ಟ್ ಆಗಿ ಸ್ನೇಹಿತರು ಇರೋದು ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿ ಇರೋ ಜಾಸ್ತಿ. ನನ್ನ ಹತ್ರ ಸ್ನೇಹಿತರು ಇರೋದು. ನಾನು ಇರೋದು ಹೇಳ್ತೀನಿ, ನಾನು ಏನ್ ಕೇಳೇ ಮಾಡಲ್ಲ. ನನಗೆ ಹೈಯೆಸ್ಟ್ ಸ್ನೇಹಿತರು ಇರೋದು, ಡೆಲ್ಲಿ ಲೆವೆಲ್ ವರೆಗೂ ಸ್ನೇಹಿತರು ಇರೋದು ಅಂದ್ರೆ ನನಗೆ ಬಿಜೆಪಿ ಅವರೇ. ಅಂದ್ರೆ ಅವ್ರ ಬಗ್ಗೆ ಏನು, ಹೆಂಗೆ, ಯಾವ ತರ, ಏನ್ ಮೆಂಟಾಲಿಟಿ ಎಲ್ಲ ಗೊತ್ತಿದೆ ನನಗೆ. ಇವರು ಏನು ಅನ್ನೋದು ನೆಕ್ಸ್ಟ್ ಮುಂದಿನ ದಿನದಲ್ಲಿ JDS ಅವ್ರಿಗೆ ಗೊತ್ತಾಗುತ್ತೆ. ಬಿಜೆಪಿ ಇವಾಗ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಎಲ್ಲ ಅನೌನ್ಸ್ ಮಾಡಿದಾರ. 4 ಎಂಟೈರ್ ರಾಜ್ಯದಲ್ಲಿ 4 ಪಟ್ಟಣ ಪಂಚಾಯತ್. ಭಯ ಇದೆಯಾ ನಮಗೆ? ಭಯ ಇದೆ ಏನಕ್ಕೆ ಅನೌನ್ಸ್ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮಾಡ್ತೀವಿ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಆಗ್ತವೆ. ನೆಕ್ಸ್ಟ್ ನಗರಸಭೆಗಳು ಎಲೆಕ್ಷನ್ಸ್ ಆಗ್ತವೆ. ಆಯಾ ಟೈಮ್ ಪಟ್ಟಂಗೆ ಅವೆಲ್ಲ ಆಗ್ತಾ ಇರ್ತವೆ. ಏನು ಪ್ರಾಬ್ಲಮ್ ಇಲ್ಲ. ಜನಾಭಿಪ್ರಾಯ ತುಂಬಾ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಚೆನ್ನಾಗಿದೆ, ಸಿದ್ದರಾಮಯ್ಯನವರ ಪರವಾಗಿ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಗಳಿಗೆ ಒಳ್ಳೆಯಾಗುವಂತ ಕೆಲಸಗಳು ಮಾಡಿರುವಂತ ಚರಿತ್ರೆ ಸಿದ್ದರಾಮಯ್ಯ ಆಗಿದೆ. ಅದರಿಂದ ಜನಗಳಿಗೆ ಒಳ್ಳೆ ಕಾಂಗ್ರೆಸ್ ಮೇಲೆ ಅಭಿಮಾನ ಇದೆ, ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇದೆ. JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಗೆ ಬಂದವರು. ನಮಗೆ ದಮ್ಮು ತಾಕತ್ತು ನಮ್ಗೇನು ಇಲ್ಲ. ಅವ್ರಿಗೆಲ್ಲ ತಾಕತ್ತು, ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ. ಅದಕ್ಕೆ ಮೂರ್ ಸಲ 3 ನಾಮ ಹಾಕಿದ್ದಾರೆ. 4ನೇ ಸತಿ ಯಾರಲ್ಲಿ ನಾಮ ಹಾಕ್ತಾರೋ ನೋಡ್ಬೇಕು. ಅವ್ರ ದಮ್ಮು ತಾಕತ್ತು 3 ಎಲೆಕ್ಷನ್ ಅಲ್ಲಿ ತೋರಿಸಿದ್ದಾರೆ. ಅವ್ರ ತಾಕತ್ತು, ಅವ್ರ ದಮ್ಮು ಏನು ಅಂತ ತೋರಿಸಿದ್ದಾರೆ. 4ನೇ ಎಲೆಕ್ಷನ್ ಅಲ್ಲಿ ಅವ್ರ ದಮ್ಮು ತಾಕತ್ತು ಎಲ್ಲಿ ನೋಡಿರ್ಬೇಕು ನೋಡೋಣ, ಕಾದು ನೋಡೋಣ. ಅವ್ರ ದಮ್ಮು ತಾಕತ್ತು CM ನ ಕರ್ಸ್ಕೋಬೇಕು, ಹೇಳ್ಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡ್ಬೇಕು.